ಹ್ಯಾಪಿ ಬರ್ಡೇ. ನಿನ್ನಂತ ಮಗಳು ಇರಬೇಕು. ಎಲ್ಲ ತಾಯಂದ್ರಿಗಷ್ಟೇ. Everyone, welcome back to my YouTube channel. How you all? I hope you're all doing good. I'm doing good, superb and fantastic. So ಇವತ್ತಿನ ವ್ಲಾಗ್ ಒಂದು ಸ್ಪೆಷಲ್ ಆ್ಯಂಡ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಗೇನ್. ಅದು ಏನಂತಂದರೆ ನನ್ನ ಮಮ್ಮಿದ ಬರ್ಡೇ ಇವತ್ತು. ಸೊ ಸೆಲೆಬ್ರೇಷನ್ ಪ್ಲ್ಯಾನ್ ಮಾಡಿದ್ದೀನಿ, ಸ್ವಲ್ಪ ಸಿಂಪಲ್ಲಾಗಿ ಲೈಟಾಗಿ ನೈಸಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಸರಿ ಥಿಂಗ್ಸ್ ಮನಸ್ಸಲ್ಲಿದೆ, ಅದು ಯಾವ ಲೆವೆಲ್ಗೆ ಎಕ್ಸಿಕ್ಯೂಟ್ ಆಗುತ್ತೋ ಅಂತ ಗೊತ್ತಿಲ್ಲ. ಆ್ಯಂಡ್ ಶಿ ಹ್ಯಾಸ್ ನೋ ಕ್ಲೂ. ನಾನು ಅವ್ರಿಗೆ ಹೇಳಿದ್ದೀನಿ ನಾವು ಡಿನ್ನರ್ಗೆ ಹೋಗೋಣ ಎಲ್ಲರೂ ಸೇರಿಕೊಂಡು, ರೆಡಿ ಆಗು. ಆ್ಯಂಡ್ ಇವತ್ತು ಯಾವಾಗಲೂ ನೀನು ಚೂಡಿದಾರ್ ಹಾಕೊತೀಯಲ್ಲ, ಇವತ್ತು ಸ್ಯಾರಿ ಹಾಕು ಅಂತೆಲ್ಲ ಹೇಳಿ ಏನೇನೋ ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿದ್ದೀನಿ. ಹೋಗ್ತಾ ನೋಡೋಣ ಹೇಗಾಗುತ್ತೆ ಆ್ಯಂಡ್ ಯಾವ ಥರ ಪ್ಲ್ಯಾನ್ಸ್ ಎಲ್ಲ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಆಲ್ರೆಡಿ ನಾನು 2 ಡೇಸಿಂದ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ಆವಾಗಲೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ. ಅದನ್ನು ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಕ್ವಿಕ್ಕಾಗಿ ರೆಡಿ ಎಲ್ಲ ಹಾಕ್ಬಿಟ್ಟು ಮುಂದಿಂದು ನಾನು ಹೋಗ್ತಾ ವಿಲ್ ಸಿ. ಸೊ ಸ್ಟೇ ಟ್ಯೂನ್ಡ್. ಇವತ್ತು ಸ್ಯಾಟರ್ಡೇ 12th of April. ಒಂದು ಕಡೆ ಹೊರಟಿದ್ದೀನಿ ಇವಾಗ ಶಾಪಿಂಗ್ ಮಾಡೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಮಮ್ಮಿದು ಬರ್ಡೇ ಬರ್ತಾ ಇದೆ. 14th of April ಇಸ್ ಅ ಬರ್ಡೇ. ಸೊ ಅದಕ್ಕೆ ತುಂಬ ಎಲ್ಲ ಯೋಚನೆ ಮಾಡಿ ಏನು ಕೊಡೋದು ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿ ಐ ಹ್ಯಾವ್ ಕಮ್ ಟು ಅ ಕನ್ಕ್ಲೂಷನ್ ಫೈನಲಿ. ಆ್ಯಂಡ್ ವಿತ್ ಮೀ ಹೂ ಇಸ್ ದಿಸ್? ಹಾಯ್, ಹೌ ಆರ್ ಯು? I'm going for shopping with mummy. Shopping for Avi. Show me your hairstyle. Wow. Bye, see you. ಓಕೆ, ಸೊ ಕ್ಲಿಪ್ಪಿಂಗ್ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ ಏನು ಶಾಪ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ದಿಸ್ ಟೈಮ್ ಐ ವಾಂಟೆಡ್ ಟು ರಿಯಲಿ ಮೇಕ್ ಇಟ್ ಆಸ್ ಅ ವೆರಿ ಮೆಮೊರೇಬಲ್ ಬರ್ಡೇ ಫಾರ್ ಹರ್. ಅನದರ್ ಆಪರ್ಚುನಿಟಿ ನನಗೆ ನನ್ನ ಮಮ್ಮಿನ ಸೆಲೆಬ್ರೇಟ್ ಮಾಡೋದಕ್ಕೆ. ಸ್ವಲ್ಪ ದೊಡ್ಡದಾಗಿ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅನಿಸ್ತು. ಜ್ಯುವೆಲ್ರಿ ತೊಗೊತಾ ಇದ್ದೀನಿ. ಅದು ಏನು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವ್ಲಾಗ್ ಎಂಡ್ ಆಗೋವರೆಗೂ ಕಾಯಬೇಕು. ಸೆಲೆಬ್ರೇಷನ್ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಹಾಕಿರ್ತೀನಿ. ಸೊ ನಾವು ಲೆಟ್ಸ್ ಗೋ ಡೂ ದ ಶಾಪಿಂಗ್ ಫಸ್ಟ್. ಓಕೆ, ಸೊ ಯಾ. ಏನು ಸರ್ಪ್ರೈಸ್ ನೋಡು, ಸರ್ಪ್ರೈಸ್ ಏನು? ನೀಲ ನೋಡು ಫಸ್ಟ್. ಹ್ಯಾಂಡ್ಸಮ್ ಬಾಯ್ ಎಲ್ಲಮ್ಮ. ಎಸ್ ಅನ್ನ ಕಾಟಿ ಕೊಡು. ಓಲಮ್ಮ ಸಿಟ್ಟು ನೋಡ್ಲ ಪಾಪು. ಎಲ್ಲೋಟ್ವಿ, ಎಲ್ಲೋಗೋಣ ಎಲ್ಲೋಗೋಣ. ನೀನೇನೋ ಕೊಡಿಸ್ತೀಯ ಅಂತಲ್ಲ ನಂಗೆ. ಏನ್ ಕೊಡಿಸ್ತಾ ಇದೀಯ? ಗೋಲ್ಡ್ ಕೊಡ್ಸಿನಿ ಅಂತಂದ್ರೆ ಚೀಟ್ ಮಾಡ್ತಾ ಇದ್ದಾಳೆ ಇವಳು. ಗೋಲ್ಡ್ ಇಂದ ಇವಾಗ ಕೆಳಗೆ ಬಂದ್ಬಿಟ್ಟಿದೆ. ಏ ದಟ್ಸ್ ರಾಂಗ್. ಇವತ್ತು ಅದಕ್ಕೆ ನಿಂಗೆ ಹೇಳಲಿಲ್ಲ. ಅದಕ್ಕೆ ಏನ್ ಬೈ ಮಾಡ್ತಾ ಇದೀವಿ ನಾವು. ಹೇಳ್ಬೇಕಾ ಹೇಳ್ಬಾರ್ದಾ? ನಾನು ಆಕ್ಚುಲಿ ನನ್ನ ಹತ್ರ ಪರ್ಪಲ್ ಕಲರ್ ಸ್ಯಾರಿ ಇಲ್ಲ. ಲುಕಿಂಗ್ ಫಾರ್ ಒನ್. ಶಾಪಿಂಗ್ ಮಾಡಕ್ಕೆ ಬಂದಿರೋದು ಯಾರಿಗೆ? ನಿನಗಂತೂ ಅಲ್ಲ, ನನಗೆ ಅದಿಷ್ಟ ಆಯಿತು. ಅದು ಇದು ನಾನು ಬೈಂಗ್ ನೀನು ಕೊಡ್ಸು. ಓಕೆ, ಹೇಳು ಯಾವ್ದು ಕೊಡಿಸ್ತಿದ್ಯಾ? ಪೇ ಮಾಡಿಲ್ಲ ಅಂತ ಇದೆ ನಿನ್ಗೆ ಇವಾಗ. ಒಡ್ಸ್ಕೊತೀಯ? ಗೋಲ್ಡ್ ಅಂತೂ ಕೊಡಿಸ್ಲಿಲ್ಲ. ಕೊಡ್ಸಿನಿ ಅಂತ ಹೇಳಿ. ನೀಲ್ ಲೆಟ್ಸ್ ಗೋ. ಎಂತ ಮಾಡಿಯಾ? ಬಾ. ಇದೊಂದು ಆಮೇಲೆ ಇದೊಂದು. ಹೆಲೋ, ಫೈನಲಿ ರೆಡಿ ಆಗಾಯಿತು. ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ. ಮಮ್ಮಿ ಸ್ಯಾರಿ ಉಟ್ಕೊಂಡಿದ್ದಾರೆ. ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಆ್ಯಂಡ್ ನಾನು ರೆಡಿ, ಬೇಬಿ ರೆಡಿ. ತಮ್ಮನ ಈಗಷ್ಟೇ ಆಫೀಸಿಂದ ಬಂದರು. ನನಗೆ ಎಕ್ಸೈಟ್ ಆಗ್ತಿದೆ ತುಂಬ. ಸೊ ಇವಾಗ ಹೊರಡಬೇಕು. ಆ್ಯಂಡ್ ಅಲ್ಲಿ ಪ್ರಿಯಾ ಮತ್ತು ನನ್ನ ನೇಬರ್ಸ್ ಕಲಾ ಮತ್ತು ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ. ಅವರಲ್ಲಿ ಹೋಗಿ ಕೇಕೆಲ್ಲ ಸೆಟ್ ಮಾಡಿ ರೆಡಿ ಇರ್ತಾರೆ ನಾವು ಹೋಗೋಷ್ಟರಲ್ಲಿ. ಸೊ ಇಟ್ಸ್ ಗೋನಾ ಬಿ ಸರ್ಪ್ರೈಸ್ ಫಾರ್ ಮಾಮ್. ಶಿ ಹ್ಯಾಸ್ ನೋ ಐಡಿಯಾ ದೇ ಕಮ್ಮಿಂಗ್. ನನ್ನ ಹತ್ರ ಕೇಳಿದ್ರು ಕೂಡ ಅವ್ರು ಬರ್ತಿದ್ದಾರಾ ಅಂತ ನಾನು ಹೇಳಿಲ್ಲ ಬಿಕಾಸ್ ಅವರೆಲ್ಲ ಎವ್ರಿ ಇಯರ್ ಬರ್ತಾರೆ ಹಾಗಾಗಿ. ಸೊ ಇವಾಗ ಹೊರಡೋಣ. ಹೋಗ್ಬಿಟ್ಟು ಏನಾಗುತ್ತೆ ಅಂತ ಮುಂದೆ ಹೋಗ್ತಾ ನೋಡೋಣ. ಸೊ ಸ್ಟೇ ಟ್ಯೂನ್ಡ್. ಹಾಯ್ ಬರ್ತ್ಡೇ ಗರ್ಲ್, ವುಮೆನ್, ಹೌ ಆರ್ ಯು? I'm fine. ಎಲ್ಲಿಗೆ ಹೊರಟೆ? Dinner. ನಾಡು ಕೂಡ My mom over. ಅಂತ ಸಿಸಾಯಿಂದು ನಾಳೆ ಬರ್ಡೇ ಎಲ್ಲ ಎಂತ ಮೀ ಗಿಫ್ಟ್ ಬೋಂಡೆ ಒಂದು ಬಣ್ಣ
ಒಂದು ಕಿಶಿ. ಒನ್ ಮೋರ್ ಆಶೆ ಹಿಡ್ಕೊಂಡು. ಥ್ಯಾಂಕ್ ಯು. ಥ್ಯಾಂಕ್ ಯು. ಅವ್ವ ರಾಮ ಸ್ಟ್ರೇಟ್ ವಾಕ್ ಮಾಡಾರ ಓವರ್ ಡಿಸ್ಟರ್ಬೆನ್ಸ್ ಇಲ್ಲ. ಸ್ಟ್ರೇಟ್ ಅಬ್ಬಿ ಸ್ಟೆಪ್ ಉಳಿ. ಒನ್ ಮೋರ್ ಸ್ಟೆಪ್ ಉಳಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ನಾನು ಕಲನ ಕಾಣಲ್ಲ. ಹಾಂ ಮಾಡ್ತಾ ಇದ್ದೀರಿ. ಹಂಗೆ ಇಟ್ಕೊಳ್ಳಿ, ಹಂಗೆ ಸ್ಟ್ರೈಟ್ ಮಾಡಿ. ನೀಲ್ ಅಲ್ಲೊಟ್ಟಲ್ಲಿ ಗಟ್ಟಿ ಪುಡ್ಚಂದೆ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಡಿಯರ್. ಹ್ಯಾಪಿ ಬರ್ಡೇ. ರವಿಚಂದ್ರನ್ ಐಡಿಯಾ. ಮೆಂಟಿದು. ಬಂದೆ ಅವನ ನೋಟಲ್ಲಿ ಮತ್ತೆ ನೀಲು. ಅಯ್ಯೋ ಕಲರ್ ಹೇಳ್ಬಿಡು ಹೋಗ್ಲಿ. ನನ್ಗೆ ಹೇಳಿಲ್ಲ ಅವಳು ಯಾವಾಗ್ಲೂ ಹಿಂಗೆ. ನನ್ನ ಹತ್ರ ಡಿಸ್ಕಸ್ ಕೂಡ ಮಾಡ್ಲಿಲ್ಲ ನೀನು. ದ್ರೋಹಿ ನೀನು, ಮಿತ್ರ ದ್ರೋಹಿ. ವಿಡಿಯೋ ಇರು. ಅವಕ್ಕೊಂದು ಕಿಶಿ ಅಮ್ಮ. ಆಶಾ ಕ್ಯೂಟ್. ಗೋಲ್ಡ್ ಬ್ಯಾಂಗಲ್. ಕನ್ಫ್ಯೂಸ್ ಆಗ್ಬಿಟ್ಟವ್ರು ಅವ್ರು ಅಳ್ಬೇಕ ನಗ್ಬೇಕಂತ. ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ. ಹೇಗಿದೆ? ಸೂಪರ್. ಕನಸು ಮನಸ್ಸಲ್ಲಿ ಯೋಚನೆ ಮಾಡಿಲ್ಲ ನಾನು. ಇದೆಲ್ಲ ಸಾರ್ಥಕ. ನಾನು ಅವಳು ಒಟ್ಟಿಗೆ ಹೋಗಿದ್ದು. ನಾನು ಪ್ರಿಯ. ಹೌದಾ? ಅದೆಲ್ಲ ಸ್ಟೋರಿ ಬಾಯೇ ಆಮೇಲೆ ಹೇಳ್ತೀನಿ ನಿಂಗೆ. ಯಾಕೆ ಇವಾಗ ನಿಂಗೆ ಸಿಕ್ತಾ ನಿನ್ ಗಿಫ್ಟ್? ಮನೆಗೆ ಹೋದ್ಮೇಲೆ ವಾಪಸ್ ಕೊಡ್ಬೇಕಾಯ್ತಾ? ಮಮ್ಮಿ ವಿಚ್ ಕಲರ್? ಐ ನೋ ಇಟ್ಸ್ ಸ್ಯಾರಿ. ಅವಳು ಹೇಳ್ಬಿಟ್ಲು ಆಲ್ರೆಡಿ. ಏ ಇದು ಕಲರ್ ನನಗೆ ಸಕ್ಕತ್ತಾಗಿದೆ ಇದು. ನೋಡಿ ನೈಸ್ ಕಲರ್. ನೋ ಒಡಿಸೆ ಪ್ರಮೋಷನ್ ಆಮೇಲೆ ಮಾಡ್ಬೋದು, ಮೊದಲು ನೋಡು. ಅಲ್ಲದು ಸೆಲೆಕ್ಷನ್ ನಮ್ದು, ಅದೇ ಗೊತ್ತು ನನಗೆ. ಮನಿ ಟ್ರೀ ಅವ್ರದ್ದು. ಸಕ್ಕತ್ತಲ್ಲ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಓಯ್ ಚೆನ್ನಾಗಿದೆಯಾ ಸ್ಯಾರಿ ಅಂತ? ನೀವೆಲ್ಲಿ ಕಳೆದೋಗ್ಬಿಟ್ಟಿದ್ದೀರಾ? ಸಖತ್ತಾಗಿದೆ. ಮಮ್ಮಿಗೆ ಬ್ಯಾಗ್ಸ್ ಅಂದ್ರೆ ಭಾರಿ ಇಷ್ಟ. ಹಾಯ್ ಕಲರ್ ಅಮ್ಮಿ ನೀಡಬೇಕ? ಇಲ್ಲ ಅಲ್ಲ, ಇಲ್ಲ ಕಲರ್ ಇಲ್ಲ ಇಲ್ಲ. ಓಹೋ
ನೋಡು ಕ್ಯಾಮ್ರಾ ಸಕತ್ತಾ ಕಾಟಿಲಿ ಮಿಂಜಕ್ ನಮ್ಮ ಫುಡ್ ಎಲ್ಲ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ಈಟಿಂಗ್ ನಾವ್. ಹಲೋ ಚಿಯರ್ಸ್. ಹ್ಯಾಪಿ ಬರ್ಡೇ. ಬಿಲ್ ಕೊಡ್ಬೇಕು ಹೋಗ್ಬೇಕಾದ್ರೆ ಗೊತ್ತಿರಲಿ. ಎಷ್ಟು ತಿಂದಿದೆ ಅಂತ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ. ಹೇಳಕ್ಕಿಲ್ಲ. Let's go. ನನಗೂ ಇಷ್ಟು ಸಿಕ್ಕಿಲ್ಲ ಅಲ್ವೇನು? ನೋಡ್ಬೇಕು ಇವ್ರದ್ದು ಗಿಫ್ಟ್ ಅಲ್ಲ. ಎಲ್ಲರೂ ಹೇಳ್ತಾರೆ ಸಾಕಷ್ಟು ಗಿಫ್ಟ್ ಅಂತ ಅಲ್ವಾ? Hello, birthday girl. How old are you? Don't tell anybody, okay? You are sweet 16, alami? 16 ತುಂಬಿದ್ 17 ಅಮ್ಮಿ? ಹಚ್ಚಿಗೆನಾ? 17 18 16 ಆಯ್ತು 18 ಓಕೆ. ಅಜ್ಜಿ ಅಲ್ಲಿ ಈ ಕಡೆ ಅಣ್ಣ ಎಕ್ಸ್ಪೀರಿಯನ್ಸ್ ಅದನ್ನ ಬೆಯ್ಯಪ್ಪ ಅಮ್ಮ. ತುಂಬಾನೇ ಖುಷಿ ಆಯ್ತು. ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಈ ತರ ಅಂತ. ಎಲ್ಲಕ್ಕಿಂತ ಖುಷಿಯಾಗಿದ್ದು ಈ ವರ್ಷನೇ. ಹೌದಾ? ತುಂಬಾ ಅಂದ್ರೆ ಬ್ಯಾಂಗಲ್ ಬಂದಿದ್ದಕ್ಕೆ ಅವರಿಬ್ಬರಲ್ಲಿ ಬಂದಿದ್ದು ತುಂಬಾ ಖುಷಿ ಆಯ್ತು. ಯಾರು? ಪ್ರಿಯಾ ಮತ್ತೆ ಕಲಾ. ನನ್ನ ಮಗಳ ತರ ಅವರು ಸರ್. ಕರೆಕ್ಟ್. ಮಕ್ಕಳು ಮೊಮ್ಮಗು ತರ. ತುಂಬಾನೇ ಖುಷಿ ಆಯ್ತು. ಹೌದಾ? ಖುಷಿಯಿಂದ ನನಗೆ ಕಣ್ಣೀರು ಬಂದಿದ್ದು ಅಷ್ಟೇ. ಅಲ್ಲದ ಯಾಕೆ ಖುಷಿ ಪಡ್ಬೇಕಲ್ವಾ? ಅದು ಅಂತ ಒಂದೊಂದ್ಸಲ ಆಗುತ್ತೆ ನನಗೆ. ಖುಷಿಯಿಂದ ಕಣ್ಣೀರು ಬರುತ್ತೆ. ಇದ್ರೆ ನಿನ್ನಂತ ಮಗಳು ಇರ್ಬೇಕು. ಎಲ್ಲ ತಾಯಂದ್ರಿಗೂ ಅಷ್ಟೇ. ಮಗಳು ಹೌದು ಮಗನೂ ಹೌದು. ಯಾರು? ಮಗಳು. ಹೌದಾ? ಥ್ಯಾಂಕ್ ಯು ಮಮ್ಮಿ. ಸೊ ಹೆಲೋ, 10:30 ಆಗಿದೆ. ಬರ್ಡೇ ಮುಗೀತು, ಸೆಲೆಬ್ರೇಷನ್ ಮುಗೀತು. ಥ್ಯಾಂಕ್ಫುಲಿ ದೇವರಿಂದ ಅಂದುಕೊಂಡಾಗಿಂತ ಸೂಪರ್ ಆಗೇ ಆಯಿತು. ಅದೇ ನಾವು ಮನಸ್ಸಿಂದ ಏನೇ ಮಾಡಿದ್ರು ಯಾವ ಒಳ್ಳೆ ಕೆಲಸ ಆದರೂ ಚೆನ್ನಾಗಿ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಲಿಟ್ರಲಿ ನಾನು ಅಂದ್ಕೊಂಡಾಗಿಂತ ಎಕ್ಸ್ಟ್ರೀಮ್ಲಿ ಮೈ ಮಾಮ್ ವಾಸ್ ಹ್ಯಾಪಿ ಆ್ಯಂಡ್ ಶಿ ವಾಸ್ ಸರ್ಪ್ರೈಸ್ಡ್ ಅಟ್ ದ ಸೇಮ್ ಟೈಮ್. ಹೇಳೋಕ್ಕೆ ಆಗಲ್ಲ ಮೂಮೆಂಟ್. ಅವ್ರಿಗೆ ಈಗಲೂ ಹೊಟ್ಟೆ ಒಳಗಡೆಲ್ಲ ಗುಳುಗುಳು ಅಂತ ಫೀಲ್ ಆಗ್ತಿದೆ ಅಂತ. ಪಾಪ ನನಗೂ ತುಂಬ ಇದಾಯಿತು. ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ನನ್ನದು ಮನಸ್ಸೆಲ್ಲ ತುಂಬಿದೆ ಇವಾಗ. ಐ ಮೇಡ್ ಅರ್ ಹ್ಯಾಪಿ ಅಂತ. ಇದೇ ಥರ ನನಗೆ ದೇವರು ಎಲ್ಲ ವರ್ಷವೂ ಡ್ಯಾಡಿದಾಗಲಿ ಮಮ್ಮಿದಾಗಲಿ ಬರ್ಡೇಸ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಬೇಕಾಗಿರೋಂಥನ್ನು ಮಾಡಿಕೊಡೋದಕ್ಕೆ ನನಗೆ ಶಕ್ತಿ ಕೊಡಲಿ ಅಂತ ಮಾತ್ರ ನಾನು ಅನ್ಕೊತೀನಿ. ಇಷ್ಟೆಲ್ಲ ಮಾಡೋದಕ್ಕೆ ರೀಸನ್ ಇದೆ. ನಮ್ಮ ಮಮ್ಮಿ ಒಂದು ಟೈಮಲ್ಲಿ ತುಂಬ ನೋವು ಅನುಭವಿಸಿದ್ದಾರೆ. ಸೊ ಶಿ ಡಿಸರ್ವ್ಸ್ ಇನ್ನೂ ಹ್ಯಾಪಿನೆಸ್ ಡಿಸರ್ವ್ ಮಾಡ್ತಾರೆ. ಇದೇನೂ ಅಲ್ಲ. ಸೊ ಸೊ ವಿಡಿಯೋ ಮೂಲಕ ನಾನು ಒಂದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆ ನಿಮ್ಮ ಪೇರೆಂಟ್ಸ್ ಇದ್ದಾರೆ ಅಂತಂದರೆ ಅದು ನಿಮ್ಮ ಬ್ಲೆಸ್ಸಿಂಗ್. ಅವ್ರಿಗೆ ನಿಮ್ಮ ಕೈಯಿಂದ ಏನು ಪಾಸಿಬಲ್ ಆಗುತ್ತೆ, ಯಾವ ಥರ ನೋಡ್ಕೊಳ್ಳೋಕ್ಕೆ ನಿಮ್ಮ ಕೈಯಲ್ಲಿ ಆಗೋ ಥರ ನೀವು ಮಾಡಬೇಕು. ಯಾವುದೇ ಕಾರಣಕ್ಕೂ ಅವ್ರನ್ನ ನೋವು ಪಡಿಸಬಾರ್ದು. ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ ಅದು ಡಬಲ್ ದ ಟೈಮ್ ಟ್ರಿಪಲ್ ದ ಟೈಮ್ಸ್ ನಮಗೆ ಬ್ಲೆಸ್ಸಿಂಗ್ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ತಮ್ಮನಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಬೇಕು. ಲೈಕ್ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ನನ್ನ ಪೇರೆಂಟ್ಸಿಗೆ ನಾನು ಏನೇ ಮಾಡಿಕೊಡ್ಲಿ, ಏನೇ ತೆಗೆದುಕೊಡ್ಲಿ, ಎಷ್ಟೇ ಇದು ಮಾಡಲಿ, ಇದುವರೆಗೂ ಒಂದು ಕ್ವೆಶನು ಕೇಳದೇನೆ ಏನು ಬೇಕೋ ಅವ್ರಿಗೆ ಮಾಡಿಕೊಡು ಅಂತಲೇ ಹೇಳ್ತಾರೆ ಹೊರತು ಯಾಕೆ ಏನು ಅಂತ ಇದುವರೆಗೂ ಕ್ವೆಶನ್ ಕೇಳಿಲ್ಲ. ದಟ್ಸ್ ಆಲ್ಸೋ ಬ್ಲೆಸ್ಸಿಂಗ್ ಆ್ಯಂಡ್ ಐ ಆಮ್ so thankful for that. And that's about it in this video. I hope you all enjoyed watching this vlog. Keep supporting, keep watching my vlogs. I'll see you all in the next one. Until then, bye bye, take care, lots and lots of love. Thank you so much. Bye bye.